ನೋ ಮೈದಾ, ನೋ ಶುಗರ್, ನೋ ಕಂಡೆನ್ಸ್ಡ್ ಮಿಲ್ಕ್. ನೀವು ಈ ರೀತಿ ಜಾಗ್ರಿ ಫ್ರೂಟ್ ಕೇಕ್ ಮಾಡಬೇಕಾ? ಬನ್ನಿ ಹೇಳ್ಕೊಡ್ತೀನಿ. ಎಲ್ರಿಗೂ ಹಾಯ್, ನಾನು ಹೇಮಾಸ್ ಮಿನಿ ಬೇಕರಿ ಆ್ಯಂಡ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಒಂದು ಬೌಲಿಗೆ ಅರ್ಧ ಕಪ್ ಮತ್ತು 2 ಟೇಬಲ್ ಸ್ಪೂನ್ ಜಾಗ್ರಿನ ತಗೊಳ್ಳಿ. ನಾನು ಈ ಥರ ಕಪ್ನಲ್ಲಿ ಮೆಷರ್ ಮಾಡ್ತಾ ಇದ್ದೀನಿ. ಮತ್ತು ಟೇಬಲ್ ಸ್ಪೂನ್ ನೋಡಿ ಈ ಥರ ತಗೊಂಡಿದ್ದೀನಿ. ಇದರಲ್ಲಿ ಇವಾಗ 2 ಟೇಬಲ್ ಸ್ಪೂನ್ ಜಾಗ್ರಿ ಹಾಕೋತಾ ಇದ್ದೀನಿ. ಒಟ್ಟು ಅರ್ಧ ಕಪ್ ಮತ್ತು 2 ಟೇಬಲ್ ಸ್ಪೂನ್ ಜಾಗ್ರಿ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ 1/4 ಕಪ್ ಮೊಸರು ತಗೊಂಡಿದ್ದೀನಿ. ಇವಾಗ ಒಂದು ಹ್ಯಾಂಡ್ ವಿಸ್ಕಿಂದ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಗ್ರಿ ಕಂಪ್ಲೀಟ್ ಆಗಿ ಮೊಸರಲ್ಲಿ ಕರಗಬೇಕು, ಡಿಸಾಲ್ವ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 1/3 ಕಪ್ ಎಣ್ಣೆನ ತಗೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸನ್ಫ್ಲವರ್ ಎಣ್ಣೆ. ಇದಕ್ಕೆ ಗ್ರೌಂಡ್ನಟ್ ಆಯಿಲ್ ಆಗಲಿ ಅಥವಾ ಮಸ್ಟರ್ಡ್ ಆಯಿಲ್ ಆಗಲಿ ಹಾಕೋಬೇಡಿ, ಯಾಕೆಂದರೆ ಆ ಎಣ್ಣೆದು ಪರಿಮಳ ಕೇಕ್ನಲ್ಲಿ ಹರಡತ್ತೆ. ಆಯಿಲ್ ಮತ್ತು ಜಾಗ್ರಿನ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪುಡಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕರಗೋದು ನಿಧಾನ ಆಗತ್ತೆ. ಸೊ ಒಂದು ಹೋಮೋಜಿನಿಯಸ್ ಬ್ಯಾಟರ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ರೂಮ್ ಟೆಂಪ್ರೇಚರಲ್ಲೇ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನೊಂದು ಜರಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ ಹೋಲ್ ವೀಟ್ ಫ್ಲವರ್ನ ಹಾಕೋತಾ ಇದ್ದೀನಿ, ಅಂದರೆ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಇಲ್ಲಿ ನಾನೀಗ 1 ಪಿಂಚ್ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟು ನಿಮ್ಮ ಕೇಕ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೊ ಇದನ್ನು ಸ್ಕಿಪ್ ಮಾಡಬೇಡಿ. ಎಲ್ಲ ಚೆನ್ನಾಗಿ ಒಂದ್ರಾಡ್ಕೊಳ್ಳಿ. ಒಂದು ಲಂಪ್ ಫ್ರೀ ಬ್ಯಾಟರ್ನ ನಾವಿಲ್ಲಿ ತಯಾರಿಸ್ಕೋಬೇಕು. ಜರಡಿ ಎಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಲಂಪ್ ಸಿಗತ್ತಲ್ಲ, ಅದನ್ನ ಡಿಸ್ಕಾರ್ಡ್ ಮಾಡಿಬಿಡಿ. ಇವಾಗ ಒಂದು ವಿಸ್ಕಿಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕ್ ಮಾಡ್ತಾ ಮಾಡ್ತಾ ನಿಮಗೆ ಯಾವಾಗ ವೆಟ್ ಬ್ಯಾಟರ್ಸ್ ಎಲ್ಲ ಕಾಣಿಸಕ್ಕೆ ಶುರು ಆಗುತ್ತೋ ಆವಾಗ ಸ್ಪ್ಯಾಟುಲಾಯಿಂದ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಇಲ್ಲಿ ನಾನು ಸ್ವಲ್ಪ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಇದಕ್ಕೆ ನೀವು 1 ಸ್ಪೂನ್ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಟೂಟಿ ಫ್ರೂಟಿ ಬೇಕಿಂಗ್ ಟೈಮ್ನಲ್ಲಿ ಕೆಳಗಡೆ ಹೋಗಿ ಪ್ಯಾನ್ಗೆ ಸ್ಟಿಕ್ ಆಗಲ್ಲ. ಈ ಟೂಟಿ ಫ್ರೂಟಿನ ನಾನೀಗ ಬ್ಯಾಟರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು 6 ಇಂಚ್ ಕೇಕ್ ಟಿನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಒಂಚೂರು ಪಾರ್ಚ್ಮೆಂಟ್ ಪೇಪರ್ ಹಾಕಿದ್ದೀನಿ. ಪಾರ್ಚ್ಮೆಂಟ್ ಪೇಪರ್ ಹಾಕೋದ್ರಿಂದ ಏನಾಗುತ್ತೆ, ಕೇಕು ಬೇಕಾದ್ಮೇಲೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಇವಾಗ ಈ ಬ್ಯಾಟರ್ನ ಟಿನ್ಗೆ ಹಾಕೋತಾ ಇದ್ದೀನಿ ಮತ್ತು ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಟೂಟಿ ಫ್ರೂಟಿ ಜಾಗದಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬಹುದು, ನಟ್ಸ್ ಬೇಕಾದರೂ ಹಾಕೋಬಹುದು. ನಮ್ಮ ಬ್ಯಾಟರ್ ಆಲ್ರೆಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಬನ್ನಿ ಇದನ್ನ ಬೇಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡ ಕುಕ್ಕರ್ನ ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಟೇಬಲ್ ಸಾಲ್ಟ್ ಹಾಕಿದ್ದೀನಿ ಮತ್ತು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಪ್ರೀ ಹೀಟ್ ಟೈಮ್ 10 ಮಿನಿಟ್ಸ್. ಪ್ರಿಪೇರ್ ಮಾಡಿರೋ ಕೇಕ್ ಟಿನ್ನ ನಾನು ಇದರೊಳಗೆ ಇಡ್ತಾ ಇದ್ದೀನಿ. ನಾನು ಈ ಕುಕ್ಕರ್ಗೆ ವೆಯ್ಟ್ ಹಾಕಿಲ್ಲ ಮತ್ತು ಒಳಗಡೆ ಗ್ಯಾಸ್ಕೆಟ್ ಕೂಡ ಹಾಕಿಲ್ಲ. ಗ್ಯಾಸ್ ಮೇಲೆ ಸಿಮ್ ಉರಿಲಿ ಬೇಕ್ ಮಾಡ್ಕೋತಾ ಇದ್ದೀನಿ. ಸುಮಾರು 30 ನಿಮಿಷ ತನಕ ಬೇಕ್ ಮಾಡ್ಕೋತಾ ಇದ್ದೀನಿ. 30 ಮಿನಿಟ್ಸ್ ಆದಮೇಲೆ ನೀವು ಒಂದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಬೋದು. ವೆಟ್ ಬ್ಯಾಟರ್ ಇದ್ದರೆ ಇನ್ನೊಂದು 5 ನಿಮಿಷ ಹಾಗೆ ಬಿಡಿ, ಇಲ್ಲಾಂದರೆ ನಿಮ್ಮ ಕೇಕು ಬೇಕಾಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ನಮ್ಮ ಟೂತ್ ಪಿಕ್ ಎಷ್ಟು ಡ್ರೈ ಇದೆ. ಬನ್ನಿ ಇದನ್ನು ಹೊರಗಡೆ ತೆಗೆಯೋಣ, ಕೂಲ್ ಆಗೋದಕ್ಕೆ ಬಿಡೋಣ. ನಮ್ಮ ಹೋಲ್ ವೀಟ್ ಜಾಗ್ರಿ ಕೇಕ್ ರೆಡಿ ಆಯಿತು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹ್ಯಾಪಿ ಬೇಕಿಂಗ್. ಈ ರೀತಿ ನೋ ಮೈದಾ ಎಲ್ಲ ಆನ್ ಮಾಡಿ ಫಸ್ಟು ಮಾಡಿದೆ. ಆಗ್ತಾ ಇದೆಯಾ?